ಇನ್ನು ಕ್ಲಬ್ನಿಂದ ಹೊರಬರಲಾಗದೆ 25 ಜನ ಸಾವನ್ನಪ್ಪಿದ್ದಾರೆ. ದುರಂತದ ಬಗ್ಗೆ ಟಿವಿ9ಗೆ ಸ್ಥಳೀಯ ಶಂಭು ಶೆಟ್ಟರ್ ಕೊಟ್ಟಿರುವಂತಹ ಹೇಳಿಕೆ ಇದು. ನಿನ್ನೆ ರಾತ್ರಿ 12:30ಕ್ಕೆ ಈ ಅಗ್ನಿ ಅವಘಡ ಸಂಭವಿಸಿದೆ. ಹೊರಗಡೆ ಬರೋಕ್ಕಾಗದೆ 25 ಜನ ಸಾವನ್ನಪ್ಪಿದ್ದಾರೆ. ಪ್ರವಾಸಿಗರು ಹೆಚ್ಚಾಗಿರುವಂತಹ ಸಂದರ್ಭದಲ್ಲೇ ಈ ದುರಂತ ಸಂಭವಿಸಿದೆ. ಸೊ ಮೋಜು ಮಾಡೋದಕ್ಕೆ ಸಹಜವಾಗಿ ಜನ ಗೋವಾಗೆ ಬರ್ತಾರೆ. ಹೀಗೆ ಬಂದಂಥವರು ಬೆಂಕಿ ದುರಂತದಲ್ಲಿ ಸಾವನ್ನಪ್ಪಿರೋದು ಬಹಳ ದುರಂತ ಸಂಗತಿ ಅಂತ ಅಲ್ಲಿನ ಸ್ಥಳೀಕರು ಶಂಭು ಶೆಟ್ಟರ್ ಅಂತ ಟಿವಿ9 ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟರು. ನಾವು ಪ್ರತಿನಿಧಿ ಸಹದೇವ್ ಅಲ್ಲಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಳ್ಳೋಣ. ಸ್ಥಳೀಯವಾಗಿರ್ತೀರಿ, ಈ ಘಟನೆ ಯಾವಾಗಾಯ್ತು ಮತ್ತೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ? ರಾತ್ರಿ ಇದು 12ವರೆಗೆ ಒಂದು ಪಾರ್ಟಿ ಇತ್ತು. ಆ ಉದ್ದೇಶನ ಆಗಿದೆ ಕಾರ್ಯಕ್ರಮ. ಇದು ಅನಿವಾರ್ಯ ಕಾರಣ ಗೋವಾದಲ್ಲಿ ಇದು ಆಗಬಾರ್ದಾಗಿತ್ತು. ಈ ಅವ್ರು ಹೇಳ್ತಿದ್ದಾರೆ ಸುಮಾರು 23 ಮಂದಿ ಅಂತೇಳಿ. 23 ಹೇಳ್ತಾರೆ, 25 ಹೇಳ್ತಾರೆ. ಅದರ ಭಾಳ ನೋವು ಜನಕ್ಕೆ. ಇದರಲ್ಲಿ ಗೋವಾದ್ರು ಇದ್ದಾರೆ, ಕರ್ನಾಟಕದ ಮಹಾರಾಷ್ಟ್ರ ಎಲ್ಲ ಬಂದಾರೆ. ಇನ್ನು ಪಾರ್ಟಿ ಇದ್ದು ಅದ್ರ ಉದ್ದೇಶ ಏನಂದ್ರೆ, ಅದು ಒಳಗಡೆ ಅವ್ರದ್ದು ಪೆಂಡಲ್ ಇದೆ ಅಲ್ವಾ, ಆ ಪೆಂಡಲ್ ಮ್ಯಾಗ ತಗಡಿನ ಮ್ಯಾಗ ಜುಟ್ಟು ಹಾಕ್ತಾರಲ್ವ, ತೆಂಗಿನ ಮರದ್ದು, ಆ ಜುಟ್ಟ ಒಣಗಿ ಇದು ಕೆಲವು ಹೇಳ್ತಾರೆ, ಮಂದಿ ಹೇಳ್ತಾರೆ ಅವರು ಒಳಗೆ ಗ್ಯಾಸ್ ಬಾಂಡ್ ಅಂತಾರೆ, ಶಾರ್ಟ್ ಅಂತಾರೆ. ಪಾರ್ಟಿಯಲ್ಲಿ ಪಟಾಕಿ ಹಾರಿಸ್ತಾರೆ, ಬಾಂಬ್ ಹಾರಿಸ್ತಾರಲ್ವ, ಅದು ಹಾರಿ ಬಿದ್ದು ಅಂತ ಹೇಳ್ತಿದ್ದಾರೆ. ಟೈಮ್ ಬಾಂಬ್ ಅವು ಖುಷಿಗೋಸ್ಕರ ಯಾರು ಮಾಡ್ತಾರೆ. ಬಡ್ಡೆ ಒಳ್ಳೆ ದೊಡ್ಡ ಪಾರ್ಟಿ, ಸುಮಾರು ಜನ ಬಂದಾರ. ಆ ಪಾರ್ಟಿಲಿ ಆಗೈತೆ, ಇನ್ನೂ ಏನು ಡಿಕ್ಲೇರ್ ಆಗಿಲ್ಲ. ಗ್ಯಾಸ್ ಸ್ಪಾಟು ಇದು ಫುಲ್ ಇನ್ಕ್ವೈರಿ ಆಗಬೇಕು ತಕ್ಷಣ. ಒಳಗೆ ಯಾರಿಗೆ ಬಿಡ್ತಾ ಇಲ್ಲ ಅವರು. ಸೇಮ್ ಸತಿ ಬಿಡ್ತಾರೆ ಸರಿನಾಗ. ಸೌತ್ ಗೋವಾ MP ಅವರು ಸಹ ಬಿಡ್ತಾ ಇಲ್ಲ ಅವರು. ಆದರೂ ಜೋರು ಮಾಡಿ ಹೋಗಿದ್ದಾರೆ ಈಗ ಅವರು. ಈ ಥರ ಘಟನೆ ಆಗಬಾರ್ದಾಯ್ತು. ಗೋವಾದಲ್ಲಿ ಫಸ್ಟ್ ಆಗಿದೆ ಘಟನೆ. ಈ ಥರ ಭಾಳ ಅನ್ಯಾಯ ಆಗಿದೆ. ಏನು ಈ ರೀತಿ ಬೆಂಕಿ ಹತ್ಕೊಂಡಾಗ ನಂದಿಸೋಕೆ ಆ ಥರ ಏನು ತೆಗೆದುಕೊಂಡಿರಲಿಲ್ಲ? ಬರ್ಲಿಕ್ಕೆ ಚಾನ್ಸೇ ಇಲ್ಲಲ್ಲ ಅವ್ರಿಗೆ, ಬರ್ಲಿಕ್ಕೆ ದಾರಿ ಇಲ್ಲ. ಇಂಥ ಪರ್ಮಿಷನ್ ಕೊಡಬಾರ್ದು ಇವರಿಗೆ. ತಪ್ಪು ಪರ್ಮಿಷನ್ ಕೊಟ್ಟಿದ್ದು ಒಂದೇದಾಗಿ. ದಾರೇ ಇಲ್ಲ. ಜನ ಸಾಯಿಲ್ಲ ಬಂತಲ್ಲ, ಪರ್ಮಿಷನ್ ಕೊಡ್ಬೇಕು, ವಿಚಾರ ಕೊಡ್ಬೇಕು ಪರ್ಮಿಷನ್. ತಪ್ಪಿದು. ಜನ ಒಳಗೆ ಭಾಳ ಸತ್ತಾರ, ಇವು ತೋರಿಸ್ತಾ ಇಲ್ಲ. ಆದರೂ ಮೋದಿ ಅದೇ ಮಾಡಿದ 2 ಲಕ್ಷ ಕೊಡ್ತೇವೆ ಅಂತೇಳಿ ಗಾಯಗಳಿಗೆ 50,000 ಹೇಳ್ಯಾರ. ಮಹಾರಾಷ್ಟ್ರ ಅದಾರೆ, ಜಾರ್ಖಂಡ್ ಅದಾರೆ, ಭಾಳ ಕಡೆ ಜನ ಅದಾರ. ಅದಿನ್ನೂ ಪೂರ ಹೇಳ್ತಾ ಇಲ್ಲ ಸರ್. ಅವರು ಮುಚ್ಚಿಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಉಸಿರುಗಟ್ಟಿ ಕೆಳಗೆ ಅಡುಗೆ ಕೊನೆಯೊಳಗೆ ಉಸಿರುಗಟ್ಟಿ ಸತ್ತಾರ. ಸತ್ತಾರ, ನೀರ ಹೋಗ್ಯಾರ. ಜನಕ್ಕೋಸ್ಕರ ತೊಂದರೆ ಜಲಮಂದ್ರ ಕಾಪಾಡಬೇಕಲ್ವಾ. ಏನೋ ಈ ಒಂದು ಘಟನೆಗೆ ನಿಖರವಾದ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕು ಮತ್ತು ಸಾವಿನ ನೋವಿನ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸೊ ಆ ನಿಟ್ಟಿನಲ್ಲಿ ಕೂಡ ತನಿಖೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, ಟಿವಿ9 ಗೋವಾ. ಸ್ಥಳೀಕರು ಶಂಭು ಶೆಟ್ಟರ್ ಅಂತ ಟಿವಿ9 ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟರು. ನಾವು ಪ್ರತಿನಿಧಿ ಸಹದೇವ್ ಅಲ್ಲಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಳ್ಳೋಣ. ಸ್ಥಳೀಯವಾಗಿರ್ತೀರಿ, ಈ ಘಟನೆ ಯಾವಾಗಾಯ್ತು ಮತ್ತೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ? ರಾತ್ರಿ ಇದು 12ವರೆಗೆ ಒಂದು ಪಾರ್ಟಿ ಇತ್ತು. ಆ ಉದ್ದೇಶನ ಆಗಿದೆ ಕಾರ್ಯಕ್ರಮ. ಇದು ಅನಿವಾರ್ಯ ಕಾರಣ ಗೋವಾದಲ್ಲಿ ಇದು ಆಗಬಾರ್ದಾಗಿತ್ತು. ಈ ಅವ್ರು ಹೇಳ್ತಿದ್ದಾರೆ ಸುಮಾರು 23 ಮಂದಿ ಅಂತೇಳಿ. 23 ಹೇಳ್ತಾರೆ, 25 ಹೇಳ್ತಾರೆ. ಅದರ ಭಾಳ ನೋವು ಜನಕ್ಕೆ. ಇದರಲ್ಲಿ ಗೋವಾದ್ರು ಇದ್ದಾರೆ, ಕರ್ನಾಟಕದ ಮಹಾರಾಷ್ಟ್ರ ಎಲ್ಲ ಬಂದಾರೆ. ಇನ್ನು ಪಾರ್ಟಿ ಇದ್ದು ಅದ್ರ ಉದ್ದೇಶ ಏನಂದ್ರೆ, ಅದು ಒಳಗಡೆ ಅವ್ರದ್ದು ಪೆಂಡಲ್ ಇದೆ ಅಲ್ವಾ, ಆ ಪೆಂಡಲ್ ಮ್ಯಾಗ ತಗಡಿನ ಮ್ಯಾಗ ಜುಟ್ಟು ಹಾಕ್ತಾರಲ್ವ, ತೆಂಗಿನ ಮರದ್ದು, ಆ ಜುಟ್ಟ ಒಣಗಿ ಇದು ಕೆಲವು ಹೇಳ್ತಾರೆ, ಮಂದಿ ಹೇಳ್ತಾರೆ ಅವರು ಒಳಗೆ ಗ್ಯಾಸ್ ಬಾಂಡ್ ಅಂತಾರೆ, ಶಾರ್ಟ್ ಅಂತಾರೆ. ಪಾರ್ಟಿಯಲ್ಲಿ ಪಟಾಕಿ ಹಾರಿಸ್ತಾರೆ, ಬಾಂಬ್ ಹಾರಿಸ್ತಾರಲ್ವ, ಅದು ಹಾರಿ ಬಿದ್ದು ಅಂತ ಹೇಳ್ತಿದ್ದಾರೆ. ಟೈಮ್ ಬಾಂಬ್ ಅವು ಖುಷಿಗೋಸ್ಕರ ಯಾರು ಮಾಡ್ತಾರೆ. ಬಡ್ಡೆ ಒಳ್ಳೆ ದೊಡ್ಡ ಪಾರ್ಟಿ, ಸುಮಾರು ಜನ ಬಂದಾರ. ಆ ಪಾರ್ಟಿಲಿ ಆಗೈತೆ, ಇನ್ನೂ ಏನು ಡಿಕ್ಲೇರ್ ಆಗಿಲ್ಲ. ಗ್ಯಾಸ್ ಸ್ಪಾಟು ಇದು ಫುಲ್ ಇನ್ಕ್ವೈರಿ ಆಗಬೇಕು ತಕ್ಷಣ. ಒಳಗೆ ಯಾರಿಗೆ ಬಿಡ್ತಾ ಇಲ್ಲ ಅವರು. ಸೇಮ್ ಸತಿ ಬಿಡ್ತಾರೆ ಸರಿನಾಗ. ಸೌತ್ ಗೋವಾ MP ಅವರು ಸಹ ಬಿಡ್ತಾ ಇಲ್ಲ ಅವರು. ಆದರೂ ಜೋರು ಮಾಡಿ ಹೋಗಿದ್ದಾರೆ ಈಗ ಅವರು. ಈ ಥರ ಘಟನೆ ಆಗಬಾರ್ದಾಯ್ತು. ಗೋವಾದಲ್ಲಿ ಫಸ್ಟ್ ಆಗಿದೆ ಘಟನೆ. ಈ ಥರ ಭಾಳ ಅನ್ಯಾಯ ಆಗಿದೆ. ಏನು ಈ ರೀತಿ ಬೆಂಕಿ ಹತ್ಕೊಂಡಾಗ ನಂದಿಸೋಕೆ ಆ ಥರ ಏನು ತೆಗೆದುಕೊಂಡಿರಲಿಲ್ಲ? ಬರ್ಲಿಕ್ಕೆ ಚಾನ್ಸೇ ಇಲ್ಲಲ್ಲ ಅವ್ರಿಗೆ, ಬರ್ಲಿಕ್ಕೆ ದಾರೇ ಇಲ್ಲ. ಇಂಥ ಪರ್ಮಿಷನ್ ಕೊಡಬಾರ್ದು ಇವರಿಗೆ. ತಪ್ಪು ಪರ್ಮಿಷನ್ ಕೊಟ್ಟಿದ್ದು ಒಂದೇದಾಗಿ. ದಾರೇ ಇಲ್ಲ. ಜನ ಸಾಯಿಲ್ಲ ಬಂತಲ್ಲ, ಪರ್ಮಿಷನ್ ಕೊಡ್ಬೇಕು, ವಿಚಾರ ಕೊಡ್ಬೇಕು ಪರ್ಮಿಷನ್. ತಪ್ಪಿದು. ಜನ ಒಳಗೆ ಭಾಳ ಸತ್ತಾರ, ಇವು ತೋರಿಸ್ತಾ ಇಲ್ಲ. ಆದರೂ ಮೋದಿ ಅದೇ ಮಾಡಿದ 2 ಲಕ್ಷ ಕೊಡ್ತೇವೆ ಅಂತೇಳಿ ಗಾಯಗಳಿಗೆ 50,000 ಹೇಳ್ಯಾರ. ಮಹಾರಾಷ್ಟ್ರ ಅದಾರೆ, ಜಾರ್ಖಂಡ್ ಅದಾರೆ, ಭಾಳ ಕಡೆ ಜನ ಅದಾರ. ಅದಿನ್ನೂ ಪೂರ ಹೇಳ್ತಾ ಇಲ್ಲ ಸರ್. ಅವರು ಮುಚ್ಚಿಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಉಸಿರುಗಟ್ಟಿ ಕೆಳಗೆ ಅಡುಗೆ ಕೊನೆಯೊಳಗೆ ಉಸಿರುಗಟ್ಟಿ ಸತ್ತಾರ. ಸತ್ತಾರ, ನೀರ ಹೋಗ್ಯಾರ. ಜನಕ್ಕೋಸ್ಕರ ತೊಂದರೆ ಜಲಮಂದ್ರ ಕಾಪಾಡಬೇಕಲ್ವಾ. ಏನೋ ಈ ಒಂದು ಘಟನೆಗೆ ನಿಖರವಾದ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕು ಮತ್ತು ಸಾವಿನ ನೋವಿನ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸೊ ಆ ನಿಟ್ಟಿನಲ್ಲಿ ಕೂಡ ತನಿಖೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, ಟಿವಿ9 ಗೋವಾ.